ಕೂಲಿ ಲೋಕೇಶ್ ಕನಗರಾಜ್ ಹಾಗೂ ರಜನಿಕಾಂತ್ ಕಾಂಬೋನ ಈ ಸಿನಿಮಾ ಈ ವರ್ಷದ ಒನ್ ಆಫ್ ದ ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾಗಿರುವೆ. ಈ ಸಿನಿಮಾವನ್ನ ಇನ್ನಷ್ಟು ವಿಶೇಷಗೊಳಿಸೋದು ಈ ಸಿನಿಮಾದ ತಾರಾಂಗಣ. ಪ್ರತಿ ಮೇಜರ್ ಇಂಡಸ್ಟ್ರಿಯಿಂದಾನು ಒಬ್ಬ ಪಾಪ್ಯುಲರ್ ಆರ್ಟಿಸ್ಟ್ ಅನ್ನ ಇಲ್ಲಿ ರೋಪಿನ್ ಮಾಡಲಾಗಿದೆ. ಇನ್ನು ಇದರ ಟ್ರೈಲರ್ ಕಳೆದ ವಾರ ಅಷ್ಟೇ ಬಿಡುಗಡೆ ಆಗಿತ್ತು, ಬಟ್ ಕನ್ನಡದಲ್ಲಿ ಅದು ರಿಲೀಸ್ ಆಗಿರಲಿಲ್ಲ. ಯಾಕೆ ಕನ್ನಡಕ್ಕೆ ಮಾತ್ರ ಈ ತರ ಮಾಡ್ತಾರೆ ಅಂತ ಸ್ವಲ್ಪ ಬೇಸರ, ಕೋಪ ಎಲ್ಲವೂ ಉಂಟಾಗಿತ್ತು. ಬಟ್ ಸ್ವಲ್ಪ ದಿನಗಳ ನಂತರ ಕನ್ನಡದ ಟ್ರೈಲರ್ ಕೂಡ ಬಿಡುಗಡೆ ಆಯಿತು. ಅಂಡ್ ಬಹುಶಃ ಬೇರೆ ಭಾಷೆಯ ಯಾವ ಸಿನಿಮಾಗೂ ಇಷ್ಟು ರಿಕ್ವೆಸ್ಟ್ ನನಗೆ ಬಂದಿರಲಿಲ್ಲ ಅಂತ ಹೇಳ್ತೀನಿ. ಅಷ್ಟು ಜನ ಪ್ರೀತಿಯಿಂದ ಕೂಲಿ ಟ್ರೈಲರ್ನ ರಿವ್ಯೂ ಮಾಡಿ ಬ್ರದರ್, ಕೂಲಿ ಟ್ರೈಲರ್ನ ಕನ್ನಡದಲ್ಲಿ ಬಿಟ್ಟಿದ್ದಾರೆ ನೋಡಿ ಗುರುವೆ ರಿವ್ಯೂ ಮಾಡಿ ಅಂತ ಕಮೆಂಟ್ಸ್ ಅಲ್ಲಿ ಅಂಡ್ ಪರ್ಸ್ನಲಿ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳ್ತಾನೆ ಇದ್ರು. ಅದ್ರಲ್ಲೇ ಗೊತ್ತಾಗುತ್ತೆ ಈ ಸಿನಿಮಾ ಯಾವ ರೀತಿ ಹೈಪ್ ಅನ್ನ ಸಿನಿ ಪ್ರೇಮಿಗಳ ಮನಸ್ಸಲ್ಲಿ ಉಂಟು ಮಾಡಿದೆ ಅಂತ. ಸೊ ಹಾಗಾಗಿ ಈ ವಿಡಿಯೋ ನಿಮ್ಗೋಸ್ಕರ. ಟ್ರೈಲರ್ನ ನೋಡಿ ನಮ್ಗೆ ಏನ್ ಅನ್ನಿಸ್ತು, ಏನೇನ್ ಕೀ ಪಾಯಿಂಟ್ಸ್ ಗಳನ್ನ ಟ್ರೈಲರ್ ಅಲ್ಲಿ ಕವರ್ ಮಾಡಿದ್ದಾರೆ ಅಂಡ್ ಎಲ್ಲದರಿಂದ ನಾವು ಏನನ್ನ ನಿರೀಕ್ಷೆ ಮಾಡಬಹುದು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಲೋಕೇಶ್ ಕನಗರಾಜ್ ತಮಿಳ್ ಸಿನಿಮಾ ಅಲ್ಲಲ್ಲ ಇಂಡಿಯನ್ ಸಿನಿಮಾದಲ್ಲೇ ತಮ್ಮ ಮೇಕಿಂಗ್ ನಿಂದ, ರೈಟಿಂಗ್ ನಿಂದ ಹಾಗೂ ಸೂಪರ್ ಸ್ಟಾರ್ಸ್ ಗಳನ್ನ ಸೂಪರ್ ಆಗಿ ಪ್ರೆಸೆಂಟ್ ಮಾಡೋದ್ರಿಂದ ಹೆಸರುವಾಸಿಯಾಗಿರೋರು. ಇನ್ಫ್ಯಾಕ್ಟ್ ಈವರೆಗೂ ಅವ್ರು ಡೈರೆಕ್ಟ್ ಮಾಡಿರುವಂತಹ ಎಲ್ಲಾ ಸಿನಿಮಾಗಳು ಸೂಪರ್ ಹಿಟ್. ಆಡಿಯನ್ಸ್ಗೆ ಏನ್ ಬೇಕು, ಎಷ್ಟು ಬೇಕು ಅಂಡ್ ಯಾವ ವಿಷಯವನ್ನ ಯಾವ ರೀತಿ ತಲುಪಿಸ್ಬೇಕು ಅನ್ನುವಂತಹ ಪಲ್ಸನ್ನ ಅರ್ದು ಕುಡಿದಿದ್ದಾರೆ ಈ ಮನುಷ್ಯ ಅಂದ್ರೆ ತಪ್ಪಾಗಲ್ಲ. ಇನ್ನು ಇವರ ಲೋಕೇಶ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಪ್ರಾರಂಭ ಆದಾಗ್ಲಿಂದ ಅಂತೂ ಇವರ ಫಾಲೋಯಿಂಗು, ಡಿಮ್ಯಾಂಡು ಎರಡೂ ದುಪ್ಪಟ್ಟಾಗ್ಬಿಟ್ಟಿದೆ. ಇಂಥ ಒಬ್ಬ ಡೈರೆಕ್ಟರ್ ನಮ್ ದೇಶ ಕಂಡಂತಹ ಅತಿ ದೊಡ್ಡ ಸೂಪರ್ ಸ್ಟಾರ್ ಜೊತೆಗೆ ಸಿನಿಮಾ ಮಾಡ್ತಾರೆ ಅಂದ್ರೆ ಅದರ ಕ್ರೇಜು, ಹೈಪು ಬೇರೆನೇ ಲೆವೆಲ್ಗಿರುತ್ತೆ ಅನ್ನೋದು ಕನ್ಫರ್ಮ್. ಇದರ ಟ್ರೈಲರ್ ನೋಡಿದಾಗ ನನಗೆ ಮೊದಲು ವಾವ್ ಕ್ರೇಜಿ ಆಗಿದೆ ಅಂತೆಲ್ಲ ಏನು ಅನಿಸ್ಲೇ ಇಲ್ಲ. ಟ್ರೈಲರ್ ಮುಗಿದ್ಮೇಲೆ ಓಕೆ ಮುಗಿತಾ ಅಂತ ಅನಿಸ್ತು. ಟು ಬಿ ಫ್ರಾಂಕ್, ಮೋಸ್ಟ್ಲಿ ಅದು ಲೋಕೇಶ್ ಅವರು ನಮ್ಮ ಮೈಂಡ್ ಅಲ್ಲಿ ಸೆಟ್ ಮಾಡಿರುವಂತಹ ಸ್ಟ್ಯಾಂಡರ್ಡ್ಸ್ ಇಂದ ಕೂಡ ಇರಬಹುದು. ಟ್ರೈಲರ್ ಅಲ್ಲಿ ಆ ಮಾಸ್ ಎಲಿವೇಶನ್ಗಳು ಅಂಡ್ ಆ ಹೈ ಲೋಕೇಶ್ ಅವರ ಯೂಶುವಲ್ ಪ್ಯಾಟರ್ನ್ ಅಲ್ಲೇ ಮೂಡ್ ಬಂದಿದೆ. ಲೋಕಿ ಅವರ ಸಿಗ್ನೇಚರ್ ಸ್ಟೈಲ್ ನಲ್ಲೇ ಟ್ರೈಲರ್ ಕಟ್ ಆಗಿದ್ರು. ಇಲ್ಲಿ ನಮ್ಮ KGF ಅಲ್ಲಿ ವೈಲೆನ್ಸ್ 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 ತರ ಒಂದು ಪಿಕಪ್ ಮೂಮೆಂಟ್ ಗೆ ನಾನು ಟ್ರೈಲರ್ ರೆಡಿ ವೇಟ್ ಮಾಡ್ತಾ ಇದ್ದೆ. ಅಂಡ್ ಟ್ರೈಲರ್ ನಲ್ಲಿ ಆ ಮೂಮೆಂಟ್ ಅನ್ನ ಬಿಟ್ಕೊಡೋದು ಬೇಡ ಅನ್ನೋದು ಕೂಡ ಅವರು ಜಾಗರೂಕರಾಗಿ ತಗೊಂಡಿರುವಂತಹ ಕಾನ್ಶಿಯಸ್ ಡಿಸಿಷನ್ ಕೂಡ ಆಗಿರ್ಬೋದು. ಬಟ್ ಟ್ರೈಲರ್ ಅಲ್ಲಿ ರಜನಿ ಅವ್ರ ಕೈಲಿ ಹೇಳಿಸಿರುವಂತಹ ಒನ್ ಡೈಲಾಗು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೂಪರ್, ಅವರು ನಿನಗೆ ಅಪ್ಪ ಆಗಿರ್ಬೋದು ಆದ್ರೆ ಅವ್ನು ನನ್ನ ಗೆಳೆಯ ಅನ್ನೋದು. ಈ ಡೈಲಾಗು ರಜನಿ ಅವ್ರ ಬಾಯಲ್ಲಿ ಕೇಳದೆ ಒಂದು ಮಜಾ. ಅಂಡ್ ಸ್ನೇಹಿತರಿಗೆ ಸಂಬಂಧಪಟ್ಟಿರುವಂತಹ ಒಂದು ಕಾನ್ಫ್ಲಿಕ್ಟ್ ಕೂಡ ಸಿನಿಮಾದಲ್ಲಿ ಇದೆ ಅಂತ ತಿಳ್ಕೊಂಡು ಖುಷಿ ಆಯ್ತು. ಅಂಡ್ ಟ್ರೈಲರ್ ಅಲ್ಲಿ ಜಾಸ್ತಿ ಬಿಟ್ಕೊಡದೆ ಇರೋದು ಸಿನಿಮಾದಲ್ಲೇ ಎಲ್ಲವನ್ನ ಪ್ರೇಕ್ಷಕರು ಬಂದು ಆನಂದಿಸಲಿ ಅನ್ನುವಂತಹ ಯೋಚನೆ ಈ ನಿರ್ಧಾರದ ಹಿಂದೆ ಕೂಡ ಇರ್ಬೋದು. ಟ್ರೈಲರ್ನ 75% ಭಾಗ ಪಾತ್ರಗಳ ಇಂಟ್ರೊಡಕ್ಷನ್ ನಲ್ಲೇ ಹೋಗುತ್ತೆ ಅಂಡ್ ಅವು ಆಕ್ಚುಲಿ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ವು. ತಮಿಳಿಂದ ರಜನಿಕಾಂತ್, ಸತ್ಯರಾಜ್, ಶ್ರುತಿ ಹಾಸನ್ ಅವರು ಕಾಣಿಸ್ಕೊಳ್ತಾ ಇದ್ದು, ತೆಲುಗುವಿಂದ ಮೇನ್ ವಿಲನ್ ಆಗಿ ನಾಗಾರ್ಜುನ ಅವರು ಕಾಣಿಸ್ಕೊಳ್ತಾರೆ. ಮಲಯಾಳಂ ಇಂದ ಮಂಜುಮಲ್ ಬಾಯ್ಸ್ ಖ್ಯಾತಿಯ ಸೋಬಿನ್ ಸಹೀರ್, ಹಿಂದಿಯಿಂದ ಅಮೀರ್ ಖಾನ್ ಅವರು ಇಲ್ಲಿ ಕ್ಯಾಮಿಯೋ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ನಮ್ಮ ಸ್ಯಾಂಡಲ್ವುಡ್ ಇಂದ ಉಪ್ಪಿ ಕಲೀಶಾ ಎಂಬ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದು, ಸರ್ಪ್ರೈಸಿಂಗ್ಲಿ ರಚಿತಾ ರಾಮ್ ಅವರ ಝಲಕ್ ಕೂಡ ಟ್ರೈಲರ್ ನಲ್ಲಿದೆ. ಅಂಡ್ ರಚಿತಾ ರಾಮ್ ಅವರು ಈ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದಾರೆ ಅಂತ ನನಗೆ ಗೊತ್ತಾಗಿದ್ದೇನೆ ಈ ಟ್ರೈಲರ್ ನೋಡಿದ್ಮೇಲೆ. ಇಷ್ಟು ದೊಡ್ಡ ತಾರಾಂಗಣ ಇದ್ದಿದ್ರಿಂದ ಆ ಟ್ರೈಲರ್ ನಲ್ಲಿ ಅವರು ಎಲ್ಲರನ್ನ ಕವರ್ ಮಾಡಬೇಕಿತ್ತು. ಅಂಡ್ ಆ ಕಾರಣದಿಂದಾನೇ ಟ್ರೈಲರ್ ನ ಮೇಜರ್ ಪಾರ್ಟು ಇಂಟ್ರೋಗಳಿಂದಾನೇ ಕೂಡಿದೆ. ಈ ಟ್ರೈಲರ್ ಬರೋ ಮುನ್ನ ಕೂಲಿ ಯಾವ ಝೋನ್ ನಲ್ಲಿ ಇರುತ್ತೆ ಅನ್ನುವಂತಹ ಕನ್ಫ್ಯೂಷನ್ ಇತ್ತು. ಫಾರ್ ಎಕ್ಸಾಂಪಲ್, ಇದು ಮಾಸ್ಟರ್ ತರ ಹೀರೋ ಎಲಿವೇಶನ್ಸ್, ಒನ್ ಮ್ಯಾನ್ ಆರ್ಮಿ ತರ ಇರುವಂತಹ ಸಿನಿಮಾ ಆಗಿರುತ್ತೋ ಅಥವಾ ಜೈಲರ್ ತರ ಕ್ಯಾಮಿಯೋಗಳಿಂದಲೇ ಇಂಪ್ಯಾಕ್ಟ್ ಅನ್ನ ಉಂಟು ಮಾಡುವಂತಹ ಸಿನಿಮಾ ಆಗಿರುತ್ತೋ, ಹೀಗೆ ಎಷ್ಟೋ ಬಗೆಯ ಆಲೋಚನೆಗಳು, ಗೆಸ್ ವರ್ಕ್ಗಳು ನನ್ನ ತಲೆಯಲ್ಲಿ ಓಡ್ತಾನೆ ಇತ್ತು. ಬಟ್ ಒನ್ಸ್ ಟ್ರೈಲರ್ ನೋಡಿದ್ಮೇಲೆ ನಮಗೆ ಅರ್ಥ ಆಗಿದ್ದು ಇದೊಂದು ಪಕ್ಕಾ ಸೈಫೈ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಅನ್ನೋದು. ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಮೇಲೂ ಈ ಸಿನಿಮಾ ಇರಬಹುದು. ಯಾಕಂದ್ರೆ ಟ್ರೈಲರ್ ನಲ್ಲಿ ತೋರಿಸುವಂತಹ ಒಂದು ಚೇರ್ ನ ಶಾರ್ಟ್ ನ ನೀವು ಕರೆಕ್ಟ್ ಆಗಿ ಗಮನಿಸಿದ್ರೆ ಅಲ್ಲಿ ನಮಗೆ ಗೊತ್ತಾಗೋದು ಆ ಕುರ್ಚಿಯ ಗಾತ್ರ ಬೇರೆ ನಾರ್ಮಲ್ ಚೇರ್ ಗಳ ಗಾತ್ರಗಳಿಗಿಂತಲೂ ಸಖತ್ ಡಿಫ್ರೆಂಟ್ ಆಗಿದೆ. ಅಫ್ಕೋರ್ಸ್ ಇವೆಲ್ಲವೂ ಒಂದು ವೈಲ್ಡ್ ಗೆಸ್ ಅಷ್ಟೇನೆ. ಬಟ್ ಟ್ರೈಲರ್ ನ ವೈಬು, ಸತ್ಯರಾಜ್ ಅವರು ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಿರುವಂತಹ ಶಾರ್ಟ್ ಗಳನ್ನ ನೋಡಿದ್ರೆ, ಅಷ್ಟೇ ಅಲ್ಲದೆ ನಾಗಾರ್ಜುನ ಅವರ ಅಡ್ಡದಲ್ಲಿರುವಂತಹ ಆ ಮ್ಯಾಸಿವ್ ಸ್ಕ್ರೀನ್ ಗಳನ್ನ ನೋಡಿದ್ರೆ ಇದರಲ್ಲಿ ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಇರಬಹುದು ಅಂತ ನನಗನ್ನಿಸ್ತು. ಇಷ್ಟೇ ಅಲ್ಲದೆ ಟ್ರೈಲರ್ನ ತೂಕ ಮಾಡಿ ನೋಡಿದಾಗ ನಮ್ಗೆ ಅನ್ಸಿದ್ದು ಇದು ಸ್ಟಾರ್ಗಳ ಕ್ಯಾಮಿಯೋಗಳಿಂದಲೇ ತುಂಬಿರುವಂತಹ ಸಿನಿಮಾ. ರಜನಿ ಅವರ ಯೂಶುವಲ್ ಸಿನಿಮಾ ಅಂತೂ ಅಲ್ಲ, ಇದು ಕಂಪ್ಲೀಟ್ಲಿ ಕತೆಗೆ ಪ್ರಾಮುಖ್ಯತೆ ಕೊಡುವಂತಹ ಲೋಕೇಶ್ ಕನಗರಾಜ್ ಅವರ ಝೋನ್ ನಲ್ಲಿರುವಂತಹ ಸಿನಿಮಾ. ಇಲ್ಲಿ ಬೇರೆ ಬೇರೆ ಇಂಡಸ್ಟ್ರಿಯ ಸ್ಟಾರ್ಗಳು ಪ್ರಮುಖ ಪಾತ್ರದಲ್ಲಿ ಇರುವಂತಹ ಕಾರಣ ಬರೀ ತಮಿಳುನಾಡು ಅಥವಾ ಬರೀ ಸೌತ್ಗೆ ಇಷ್ಟ ಆಗುವಂತಹ ರೀತಿಯಲ್ಲಿ ತೆಗೆಯೋದಕ್ಕೆ ಹೋಗಿಲ್ಲ. ಕತೆನೇ ಸಿನಿಮಾದ ಹೀರೋ ಆಗಿರಬೇಕು. ಅಷ್ಟೇ ಅಲ್ಲದೆ ಒಬ್ಬ ಹೀರೋ, ಒಬ್ಬ ವಿಲನ್ನು, ಹೀರೋ ಬಂದ ವಿಲನ್ ಹೊಡೆದ ಆ ಝೋನ್ ನ ಕತೆ ಇದು ಖಂಡಿತ ಆಗಿರಲ್ಲ ಅಂತ ನನಗನ್ನಿಸ್ತು. ಇವರು ನಮ್ಮ ನಿರೀಕ್ಷೆಗಿಂತಲೂ ದೊಡ್ಡ ಸ್ಕೇಲ್ ನಲ್ಲೇ ಕತೆನ ಸೆಟಪ್ ಮಾಡಿದ್ದಾರೆ ಅನ್ನೋದು ನನ್ನ ಗೆಸ್ಸು. ಹೇಗೆ ಟ್ರೈಲರ್ ನಲ್ಲಿ ರಜನಿ ಅವರ ಸ್ಕ್ರೀನ್ ಟೈಮ್ ಕಮ್ಮಿ ಇತ್ತೋ ಅದು ಸಿನಿಮಾದಲ್ಲೂ ಹಾಗೆ ಇರಬಹುದು ಅನ್ನೋದು ಕೂಡ ನನ್ನ ಇನ್ನೊಂದು ಗೆಸ್ಸು. ಬಟ್ ಹೋಪ್ಫುಲಿ ಇದು ಸುಳ್ಳಾಗ್ಲಿ. ಬಟ್ ಟ್ರೈಲರ್ ಕೊಟ್ಟಿರುವಂತಹ ಹಿಂಟ್ಸ್ ಪ್ರಕಾರ ಅವರ ಸ್ಕ್ರೀನ್ ಸ್ಪೇಸ್ ಲಿಮಿಟೆಡ್ ಆಗಿರಬಹುದು. ಇನ್ನು ಉಪೇಂದ್ರ ಅವರ ಆ ಕ್ಲಾಸಿಕ್ ಕಣ್ಗುಡ್ಡಿನ ದಿಟ್ಟವಾಗಿ ಶೇಕ್ ಮಾಡುವಂತಹ ಲುಕ್ ಬಂದಾಗ್ಲಂತೂ ಅದೊಂದು ಗೂಸ್ ಬಂಪ್ಸ್.
ಎರಡೋ ಮೂರೋ ಶಾರ್ಟ್ ಇದೆ, ಬಟ್ ಅವರ ಪಾತ್ರ ಕತೆಗೆ ಬಹಳಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನೋದು ನನ್ನ ಒಪಿನಿಯನ್. ಅಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಟ್ರೈಲರ್ ಅಲ್ಲಿ ಉಪ್ಪಿ ಅವರು ಬರುವಂತಹ ಫ್ರೇಮ್ಸ್ ಎಲ್ಲ ಬೇರೆ ಕಲರ್ ಟಿಂಟ್ ಅಲ್ಲೇ ಇದೆ. ಅದು ಸಿನಿಮಾ ಎರಡು ಬೇರೆ ಬೇರೆ ಟೈಮ್ ಲೈನ್ ನಲ್ಲಿ ನಡೆಯುವಂತಹ ಕತೆ ಕೂಡ ಇರಬಹುದು. ಬಿಕಾಸ್ ರಜನಿ ಅವರ ಡಿ ಏಜಿಂಗ್ ಮಾಡಿರುವಂತಹ ಸೀಕ್ವೆನ್ಸಸ್ ಗಳು ಕೂಡ ಸಿನಿಮಾದಲ್ಲಿ ಇರುತ್ತೆ. ಬಟ್ ನನಗೆ ಖುಷಿಯಾಗಿದ್ದೇನೆಂದ್ರೆ ಉಪೇಂದ್ರ ಅವರ ಕಣ್ಗಳನ್ನ ಮತ್ತೆ ಆ ಸ್ಪೆಷಲ್ ಸ್ಕಿಲ್ ಅನ್ನ ಸುಮಾರು ಸಿನಿಮಾಗಳಲ್ಲಿ ಬಳಸ್ಕೊಂಡಿರೋದನ್ನ ನೋಡಿದ್ವಿ. ಆದ್ರೆ ಇವರು ಇದನ್ನ ಕ್ಯಾಪ್ಚರ್ ಮಾಡಿರುವಂತಹ ರೀತಿ ಇದೆಯಲ್ಲ, ಸಖತ್ ಹೈ ಕೊಡ್ತು ನನ್ಗೆ. ಇನ್ನು ಥಿಯೇಟರ್ ಅಲ್ಲಿ ನೋಡುವಂತಹ ಬೇರೆ ಬೇರೆ ಭಾಷೆಯ ಆಡಿಯನ್ಸ್ ಕೂಡ ಇದನ್ನ ಸಖತ್ ಇಷ್ಟಪಡ್ತಾರೆ. ಅಂಡ್ ಉಪ್ಪಿ ಅವರ ಬಗ್ಗೆ ಖಂಡಿತ ಮಾತಾಡ್ತಾರೆ, ಇದನ್ನ ಬರ್ದಿಟ್ಕೊಳ್ಳಿ. ಇನ್ನು ರಚಿತಾ ರಾಮ್ ಅವರು ಸರ್ಪ್ರೈಸ್ ಮಾಡಿದ್ದಾರೆ ಟ್ರೈಲರ್ ನಲ್ಲಿ. ಅವರ ಪಾತ್ರದ ಬಗ್ಗೆ ಅಷ್ಟಾಗಿ ಏನು ಹಿಂಟ್ಸ್ ಇಲ್ಲದೆ ಇದ್ರು ಯಾವುದೋ ಕ್ರೈಮ್ ಅನ್ನ ವಿಟ್ನೆಸ್ ಮಾಡಬಹುದು ಅಥವಾ ಒಂದು ಮೇಜರ್ ಪ್ಲಾಟ್ ಟ್ವಿಸ್ಟ್ ಅನ್ನ ಅವರು ತರಬಹುದು. ಅಮೀರ್ ಖಾನ್ ಅವರನ್ನ ಇಲ್ಲಿ ಒಂದು ಸ್ಪೆಷಲ್ ಕ್ಯಾಮಿಯೋಗೆ ಕರ್ಕೊಂಡ್ ಬಂದಿದ್ದಾರೆ. ನನಗೆ ಎಲ್ಲಾ ಕ್ಯಾಮಿಯೋಗಳಲ್ಲಿ ಇವರ ರೋಲೆ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ. ಆ ಕ್ಯಾರೆಕ್ಟರ್ನ ಲುಕ್ ಅಂಡ್ ಫೀಲ್ ತುಂಬಾ ಕಾರ್ಟೂನಿಸ್ಟ್ ಆಗಿದೆ ಅಂತ ಅನಿಸ್ತು. ಹೋಪ್ಫುಲಿ ಸಿನಿಮಾದಲ್ಲಿ ನನಗನ್ಸಿದ್ದು ಸುಳ್ಳಾಗ್ಲಿ. ಸ್ಪೀಕಿಂಗ್ ಆಫ್ ನಾಗಾರ್ಜುನ, ದ ಮೇನ್ ಬ್ಯಾಡ್ ಗೈ, ಇವರು ಟೆಕ್ನಾಲಜಿನ ಸೈನ್ಸ್ ನ ಬಳಸ್ಕೊಂಡು ದೊಡ್ಡದೊಂದು ಪ್ಲಾನ್ ಹೇಳಿದ್ದಾರೆ. ಅಂಡ್ ಪರ್ಸನಲ್ ಆಗಿ ರಜನಿ ಅವರಿಗೆ ಸಾಕಷ್ಟು ಸಮಸ್ಯೆಗಳನ್ನ ಉಂಟು ಮಾಡಿದ್ದಾರೆ ಅನ್ನೋದು ಕನ್ಫರ್ಮ್. ಅವರ ಡೈಲಾಗ್ಗಳು, ಅವರ ಲುಕ್ಕು ಅಂಡ್ ಆ ಪಾತ್ರನ ವಿಜುವಲಿ ಡಿಸೈನ್ ಮಾಡಿರುವಂತಹ ರೀತಿ ಸಖತ್ತಾಗಿ ಮೂಡ್ ಬಂದಿದೆ. ಅಂಡ್ ಸೇಮ್ ಗೋಸ್ ಟು ಸೌಬಿನ್ ಸಹೀರ್. ಮೋನಿಕಾ ಸಾಂಗ್ ನಲ್ಲಿ ಅವ್ರು ಹಾಕಿರುವಂತಹ ಸ್ಟೆಪ್ಸ್ಗಂತೂ ಖಂಡಿತ ಫುಲ್ ಮಾರ್ಕ್ಸ್ ಬರಲೇಬೇಕು ಗುರುವೆ. ಆ ಸ್ಟೆಪ್ಗಳು ಬೇರೆ ಯಾರು ಮಾಡಕ್ ಆಗದೆ ಇರೋಷ್ಟು ಕಷ್ಟ ಏನಲ್ಲ, ಆದ್ರೆ ಅವ್ರು ಹಾಕಿರುವಂತಹ ಎನರ್ಜಿ ಅಂಡ್ ಆ ಎಕ್ಸ್ಪ್ರೆಷನ್ ನಿಜವಾಗ್ಲೂ ಒಂದು ಕಿಕ್ ಕೊಡ್ತು. ಆ ಹಾಡು ಆಡಿಯನ್ಸ್ ಗಳ ರೆಗ್ಯುಲರ್ ಪ್ಲೇ ಲಿಸ್ಟ್ ನಲ್ಲಿ ಕೂಡ ಬಂದು ಕೂತ್ಬಿಟ್ಟಿದೆ ಅಂತಾನೆ ಹೇಳ್ತೀನಿ. ಅಂಡ್ ಇನ್ನೊಬ್ಬ ಕೋ ಕ್ಯಾಪ್ಟನ್ ಆಫ್ ದ ಶಿಪ್ ಅನಿರುದ್ಧ್ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಹೇಗೆ ಟ್ರೈಲರ್ ನ ಹಾಡುಗಳು ಆ BGM ಈಗಲೂ ಟ್ರೆಂಡಿಂಗ್ ಅಲ್ಲಿ ಇದೆಯೋ ಅದೇ ರೀತಿ ಕೂಲಿಯ ಪವರ್ ಹೌಸ್ ಕೂಡ ಇರುತ್ತೆ. ಟ್ರೈಲರ್ ನಲ್ಲಿ ಬರುವಂತಹ ಸ್ಕೋರ್ ಕೂಡ ಕೇಳೋದಕ್ಕೆ ಮಾಸಿಯಾಗಿ ಆ ಆಕ್ಷನ್ ನ ಎಲಿವೇಟ್ ಮಾಡ್ತಿರೋ ಹಾಗೆ ಕಾಣ್ತಿದೆ. ಥಿಯೇಟರ್ ನಲ್ಲಿ ಹೌಸ್ಫುಲ್ ಆಡಿಯನ್ಸ್ ನ ನಡುವೆ ಈ ಕಿಕ್ಯಾಸ್ BGM ನಲ್ಲಿ ಸಿನಿಮಾ ನೋಡುವಂತಹ ಮಜಾನೇ ಬೇರೆ ಗುರುವೆ. ಎಲ್ಲಾ ಭಾಷೆಯಲ್ಲೂ ಟ್ರೈಲರ್ ನ ನೋಡಿದೆ, ಬಟ್ ಈ ಹಿಂದೆ ಜೈಲರ್ ಸಿನಿಮಾದ ಕನ್ನಡದ ಡಬ್ಬಿಂಗು ನನಗೆ ಸಖತ್ ಇಷ್ಟ ಆಗಿತ್ತು. ಅಂಡ್ ಸಿನಿಮಾನ ಕನ್ನಡದಲ್ಲಿ ನೋಡಿ ಸಖತ್ ಎಂಜಾಯ್ ಕೂಡ ಮಾಡಿದ್ದೆ. ಬಟ್ ಕೂಲಿ ಸಿನಿಮಾದ ಕನ್ನಡದ ಡಬ್ಬಿಂಗು ಅಷ್ಟಾಗಿ ಮಜಾ ಕೊಡ್ಲಿಲ್ಲ ನನಗೆ. ಎಸ್ಪೆಷಲಿ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಹುಟ್ಟದ ಕೂಡ್ಲೆ ಅಂತ ಬರೋ ಡೈಲಾಗ್ ಇದೆಯಲ್ಲ, ಅದೇ ಸಿಕ್ಕಾಪಟ್ಟೆ ಬೇಸಿಕ್ ಆಗಿ ಡಬ್ ಮಾಡಿದ್ದಾರೆ ಅಂತ ಅನಿಸ್ತು. ಇನ್ನಷ್ಟು ಎಫರ್ಟ್ಸ್ ಹಾಕಿ ಚೆನ್ನಾಗಿ ಡಬ್ ಮಾಡ್ಬೋದಿತ್ತು ಅಂತ ಖಂಡಿತ ಟ್ರೈಲರ್ ನೋಡಿದಾಗ ನನ್ಗನ್ಸ್ತು. ಡಬ್ಬಿಂಗ್ ಬಗ್ಗೆ ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದ್ರೆ, ಜೈಲರ್ನ ಕನ್ನಡದ ಡಬ್ಡ್ ವರ್ಷನ್ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ದುಡ್ಡನ್ನು ಮಾಡಿತು. ಅದನ್ನ ಮೀರಿಸುವಂತಹ ಅವಕಾಶ ಈ ಸಿನಿಮಾಗೂ ಖಂಡಿತ ಇತ್ತು. ಕನ್ನಡದ ಡಬ್ಬಿಂಗ್ ನ ಮಾಡ್ಲೇಬೇಕು ಅಂತ ತುಂಬಾ ಸೀರಿಯಸ್ ಆಗಿ ತಗೊಂಡಾಗೆ ನನಗೆ ಇಲ್ಲಿ ಕಾಣಿಸ್ತಿಲ್ಲ. ಕಡಕ್ ಆಗಿ ಹೇಳೋದಾದ್ರೆ, ಇರೋ ಹ್ಯೂಜ್ ಸ್ಟಾರ್ ಕಾಸ್ಟ್ ಅನ್ನ, ಅವರ ಲುಕ್ ಅಂಡ್ ಫೀಲ್ ಅನ್ನ, ಸೈಫೈ ಥೀಮ್ ನ ಮೇಲೆ ಸಿನಿಮಾ ಬೇಸ್ಡ್ ಆಗಿದೆ ಅನ್ನೋದನ್ನ ಇಲ್ಲಿ ಟ್ರೈಲರ್ ಅಲ್ಲಿ ತೋರಿಸಿದ್ದಾರೆ. ಅಂಡ್ ಟೋನ್ ಡೌನ್ ಮಾಡಿ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಕಟ್ಟಲ್ಲಿ ಟ್ರೈಲರ್ ಅನ್ನ ಬಿಟ್ಟಿದ್ದಾರೆ. ಅಂಡ್ ಪಕ್ಕ ಅದು ಉದ್ದೇಶ ಪೂರ್ವಕನೇ. ಆಗಸ್ಟ್ 14ಕ್ಕೆ ವಾರ್ 2 ಮತ್ತು ಕೂಲಿ 2 ರಿಲೀಸ್ ಆಗ್ತಿದೆ. ಅಂಡ್ ಇವೆರಡರ ನಡುವೆ ನನ್ನ ಪಿಕ್ ಅಂತೂ ಖಂಡಿತ ಕೂಲಿನೇ ಗುರುವೆ. ನಿಮ್ಮ ಪಿಕ್ಕು ಯಾವ್ದಾಗಿರುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಈ ಟ್ರೈಲರ್ ನೋಡಿ ನಿಮ್ಗೆ ಏನ್ ಅನ್ನಿಸ್ತು? ತಮಿಳಿನ ಮೊದಲ 1000 ಕೋಟಿ ಕಲೆಕ್ಷನ್ ಮಾಡುವಂತಹ ಸಿನಿಮಾ ಇದಾಗುತ್ತೆ ಅಂತ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಇದಾಗುತ್ತೆ ಅಂತ ಅನಿಸ್ತಾ ಇದೆ. ಸೈನಿಂಗ್ ಆಫ್, ಮನು.